Let's go. ಅನಾನಸ್ ಹಣ್ಣನ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ತುಂಬ ಟೇಸ್ಟಿಯಾಗಿರೋ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ರಾ? ಹಾಗಾದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಮಾಡೋಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಅನಾನಸ್ನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿರೋ ಅನಾನಸ್ಗೆ ನಾನು 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದ್ಕೊಳ್ಳೋರು ಇನ್ನೊಂದು ಸ್ಪೂನ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ 2ರಿಂದ 3 ಸ್ಪೂನಷ್ಟು ಉಪ್ಪು ಬಳಸ್ತಾ ಇದ್ದೀನಿ. ಯಾಕಂತಂದರೆ ಅನಾನಸ್ ತುಂಬ ಹುಳಿ ಇತ್ತು, ಹಾಗಾಗಿ ನಾನು ಉಪ್ಪು ಜಾಸ್ತಿ ತಗೊಂಡಿದ್ದೀನಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೋಬೇಕು. ಅರಿಶಿಣದ ಪುಡಿ ಹಾಕಿದ ನಂತರ ಕರಿಬೇವಿನ ಸೊಪ್ಪು ತಗೊಂಡು ತುಂಬ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಅನಾನಸ್ಗೆ ಎಲ್ಲ ಥರದ ಪುಡಿನೂ ಚೆನ್ನಾಗಿ ಇಳ್ಕೊಳ್ಳೋ ಥರ ಕಲಿಸ್ಕೊಂಡು ಒಂದು 10ರಿಂದ 15 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಆ ಸಮಯದಲ್ಲಿ ನಾನು ಇಲ್ಲಿ 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಎಲ್ಲದನ್ನು ತುಂಬ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಒಗ್ಗರಣೆಗೆ ಹಾಕಿದಾದ್ಮೇಲೆ ಅದು ಬಾಯಿಗೆ ಸಿಕ್ಕಿದಾಗ ಹಸಿ ಹಸಿ ಥರ ಫೀಲ್ ಆಗುತ್ತೆ. ಹಾಗಾಗಿ ತುಂಬ ಚಿಕ್ಕದು ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತ ತುಂಬ ಚಿಕ್ಕದು ಮಾಡಿಟ್ಕೋಬೇಕು. ಇದಕ್ಕಿಂತ ಚಿಕ್ಕದು ಮಾಡಿಟ್ಕೊಂಡ್ರು ನಡೆಯುತ್ತೆ. ಇವಾಗ ಒಂದು ಬಾಣಲಿಗೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಅನಾನಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅನಾನಸ್ ಸ್ವಲ್ಪ ಬಾಡೋ ಥರ ಮಾಡ್ಕೋಬೇಕು. ಆವಾಗ ಎಲ್ಲ ಪುಡಿನೂ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಇದಾಗಿದ ನಂತರ ಇಲ್ಲಿ ನಾನು ಒಂದು ಪ್ಯಾನ್‌ಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿಯಾಗಿದ ನಂತರ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ನಂತರ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 4ರಿಂದ 5 ಎಲೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾಗಿದ ನಂತರ ನಾವು ಮುಂಚೆನೇ ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಅದಾಗಿದ ನಂತರ ನಾನು ಮುಂಚೆಗೆ ಮಾಡಿಟ್ಕೊಂಡಿರೋ ತೆಂಗಿನಕಾಯಿ ಹಾಲಿದು. ತೆಂಗಿನಕಾಯಿನ ತುರಿದ್ಬಿಟ್ಟು ಅದರಿಂದ ಹಾಲು ಹಿಂಡ್ಕೊಂಡಿದ್ದೀನಿ. ಇದು 2ರಿಂದ 3 ಕಪ್ಪಷ್ಟು ಹಾಲು ಹಾಕ್ಕೋತಿದ್ದೀನಿ ನಾನಿಲ್ಲಿ. ಅದನ್ನ ಒಂದು 2 ನಿಮಿಷ ಅಷ್ಟು ಕುದಿಸಿದ ನಂತರ ನಾನು ಇಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕಿದ ನಂತರ ಉಪ್ಪು ಹಾಕ್ಕೋತಾ ಇದ್ದೀನಿ 1 ಸ್ಪೂನಷ್ಟು. ಇದನ್ನ ಮತ್ತೆ ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ಲು ನಾವೇನು ಅರಿಶಿನ ಹಾಕಿದ್ದೀವೋ ಅದೆಲ್ಲ ಹೋಗುತ್ತೆ. ಅದಾಗಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಆ ಅಕ್ಕಿ ಹಿಟ್ಟು ಹಾಕ್ದಾದ್ಮೇಲೆ ನಾವು ಒಂದು ಚೂರು ಗಂಟಿಲ್ಲದೆ ಇರೋ ಹಾಗೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಅದು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಅದು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಷ್ಟು ಕುದಿ ಬಂದಿದ ನಂತರ ನಾವು ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನ ತಗೊಂಡು ಅದ್ರ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀವಿ ಇದರಲ್ಲಿ. ನಿಂಬೆಹಣ್ಣು ಹಾಕಿದಾದ್ಮೇಲೆ ಇದು ಹಾಲು ಹೆಂಗೆ ಒಡೆದಾಗ ಬರುತ್ತೋ ಆ ಥರ ಬರುತ್ತೆ. ಅವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ಇಷ್ಟು ಕುದಿ ಬಂದಾದ್ಮೇಲೆ ನಾನು ಮುಂಚೆಗೆ ಫ್ರೈ ಮಾಡಿಟ್ಕೊಂಡಿರೋ ಅನಾನಸ್ ಪೀಸಸ್‌ನ ಅದರಲ್ಲಿ ಆ ಪ್ಯಾನ್‌ಗೆ ಶಿಫ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ತೆಂಗಿನಕಾಯಿದು ಹಾಲೇನಿರುತ್ತೋ ಅದ್ರ ಜೊತೆಗೆ ನಾವು ಅನಾನಸ್‌ಗೆ ಏನೇನು ಹಾಕಿದ್ದೀವೋ ಪುಡಿನ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಕಾಣಿಸುತ್ತೆ. ಇಷ್ಟು ಹಾಕಿದಾದ್ಮೇಲೆ ಇದೆಲ್ಲ ಮಾಡಿದಾದ್ಮೇಲೆ ಮತ್ತೆ ಒಂದು 5 ನಿಮಿಷದಷ್ಟು ಕುದಿಸಿ ಗಾರ್ನಿಷಿಂಗ್ಗೆ ಅಂತ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಒಂದು ನಿಮಿಷದಷ್ಟು ಕುದಿಸಿದ್ರೆ ಈ ಅನಾನಸ್ ಹುಳಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಚಪಾತಿ ಜೊತೆ ಕೂಡ ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.